ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಮುಂದಿನ ಸಂಚಿಕೆಯನ್ನು ನೋಡಿಕೊಂಡು ಬರೋಣ ಬನ್ನಿ. ಸ್ನೇಹಿತರೆ, ಕಾಮತ್ ಮನೆಯಲ್ಲಿ ಮೀಟಿಂಗ್ ನಡೀತಾರೆ. ಆಗ ಕಿಶನ್ ಅಲ್ಲಿಗೆ ಬಂದುಬಿಟ್ಟು, ಅಪ್ಪ ಏನಾಗ ಮಾಡೋದು ಅಪ್ಪ, ಈಗ ಅಣ್ಣ ಈಗ ಕೂಡ ಹೋಗ್ತಾ ಇಲ್ಲ, ಏನು ಮಾಡೋದು ಇವಾಗ, ಅಥವಾ ಈ ಮದುವೆ ಬೇಡ ಅಂತ ಹೇಳಿಬಿಡ್ಲಾ ಅಂತ ಕಿಶನ್ ಬಂದ್ಬಿಟ್ಟು ಸುಮ್ಮನೆ ಡೈಲಾಗನ್ನು ಹೊಡಿತಾನೆ. ಆಮೇಲೆ ಕಾಮತ್ ಅವರು, ನಿನಗೇನು ತಲೆ ಕೆಟ್ಟಿದೆಯೇನೋ, ನಮ್ಮಲ್ಲಿ ಈ ರೀತಿ ಮಾತುಗಳೆಲ್ಲ ಬರಬಾರ್ದು, ಭಾಗ್ಯವರಿಗೆ ಈ ಮಾತು ಕಿವಿಗೆ ಬಿದ್ದರೆ ಏನಾಗುತ್ತೆ ಅಂತ ಗೊತ್ತಾ, ಅವರು ತುಂಬ ನೋತುಕೊಳ್ಬಿಡ್ತಾರೆ. ಈ ರೀತಿ ಮಾತೆಲ್ಲ ನೀನು ತಮಾಷೆಗೂ ಆಡಬೇಡ, ನಿನ್ನ ಮತ್ತು ಪೂಜಾ ಮದುವೆಯನ್ನು ಆಲ್ರೆಡಿ ಫಿಕ್ಸ್ ಮಾಡಿಯಾಗಿದೆ. ಆದಿ ಈ ರೀತಿ ಮಾತಾಡೋದಕ್ಕೆ ಸ್ವಲ್ಪ ಕಾರಣಗಳು ಇರುತ್ತವೆ. ಅವರು ಜೀವನದಲ್ಲಿ ತುಂಬ ನೊಂದಿದ್ದಾರೆ. ಆದ್ದರಿಂದ ನೀನು ಬಿಸಿನೆಸ್ ಆದಿ ಮಾತ್ರ ನೋಡಿದ್ದೇನೋ, ನೀವು ಫ್ಯಾಮಿಲಿ ಆದಿಯನ್ನೇನೋ ನೋಡಿಲ್ಲ. ಅವನ ಮನಸ್ಸಲ್ಲಿ ತುಂಬ ಕಷ್ಟಗಳಿದ್ದಾವೆ, ಅದಕ್ಕೋಸ್ಕರ ಆ ರೀತಿ ಅವನೆಲ್ಲ ಮಾತಾಡಿದ್ದಾನೆ. ನಾನೇ ಅವನ ಹತ್ರ ಮಾತಾಡಿಬಿಟ್ಟು ಸರಿ ಹೋಗುವಂಥ ಕೆಲಸ ಮಾಡಿಬಿಡೋಣ, ಅವನಿಗೂ ಟೈಮ್ ಕೊಟ್ಟು ನೋಡೋಣ, ಅವನು ಸ್ವಲ್ಪ ಸುಧಾರಿಸ್ಕೊಳ್ಳಿ. ನೀನು ಅದ್ರ ಬಗ್ಗೆ ಎಲ್ಲ ತಲೆ ಕೇಳಿಬಿಡೋಣ, ನಾನೆಲ್ಲ ಮಾತಾಡ್ತೀನಿ. ನೀನು ಏನು ಕತೆ, ಮತ್ತೇನು ಕತೆ, ನಿನ್ನ ಜಿಮ್ ಕತೆ ಎಲ್ಲ ಏನಾಯಿತು ಇಲ್ಲಿ? ಆಮೇಲೆ ಕಿಶನ್ ಹೇಳ್ತಾನೆ ಹೊಸ ಹಾಗೆ ಜಿಮ್ಗೆಲ್ಲ ಹೊಸ ಮೆಟೀರಿಯಲ್ ಬರಬೇಕಿತ್ತು, ಬಂದಿದೆ ಅಂತ ಹೇಳ್ತಾನೆ. ಹಾಗೆ ಕಾಮತ್ ಅವರು, ನೋಡಪ್ಪ, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ಅದೇನಂತ ನೀನು ನೋಡ್ಕೊ ಅಂತ ಹೇಳಿದಾಗ ಕಿಶನ್ ಹೇಳ್ತಾನೆ, ಅಪ್ಪ ನಾನು ಕೂಡ ಬರ್ತೀನಿ ಅಂತ ಹೇಳಿದಾಗ, ಸರಿ ಆಯಿತು ಬಾ, ಆಯಿತು ಒಳ್ಳೆಯದಾಯಿತು ಬಾ ಹೋಗೋಣ ಅಂತ ಹೇಳಿಬಿಟ್ಟು ಅಮ್ಮ ಕನ್ನಿಕಾ ಅಂತ ಕರೆದಾಗ ಆ ಕಡೆಯಿಂದ ಅವರ ಅಕ್ಕ ಬಂದುಬಿಟ್ಟು, ಅವರೆಲ್ಲ ಆ ಕಡೆ ಎಲ್ಲ ಹೋಗಿದ್ದಾರೆ ಅಂತ ಹೇಳ್ತಾಳೆ. ಏನಪ್ಪ ಅವಳೆಲ್ಲ ಮನೆಯಲ್ಲೆಲ್ಲ ಹೇಳಿದಾಗ, ಏನಮ್ಮ ಇವಳು ಯಾವಾಗೂ ಮನೆಯಲ್ಲೇ ಇರಲ್ಲಲ್ಲ, ಏನಾಯಿತು ಸರಿಯಲ್ಲ ಅಂತ ಕಾಮತ್ ಅವರು, ಸರಿ ಆಯಿತು ನಾನೀಗ ಹೋಗಿ ಬರ್ತೀನಿ ಅಂತ ಹೇಳಿಕೊಂಡು, ನೀನು ಬರ್ತೀನಿ ಅಂತ ಇದೆಯಲ್ವಾ, ಬಾ ಅಂತ ಹೇಳಿದಾಗ, ಎಲ್ಲ ಡ್ಯಾಡಿ ಇವತ್ತು ಬರೋಕ್ಕಾಗಲ್ಲ, ನೀವು ಹೋಗಿ ಬನ್ನಿ ಅಂತ ಹೇಳಿದಾಗ, ಸರಿ ಅಮ್ಮ ನಾ ಈಗ ಬರ್ತೀನಿ ಅಂತ ಹೇಳಿಬಿಟ್ಟು ಇವರು ಈ ಕಡೆ ದೇವಸ್ಥಾನ ಹೋಗಿಬಿಡ್ತಾರೆ. ಈತ ತಾಂಡವ್ ಮನೆಯಲ್ಲಿ ಫುಲ್ ಖುಷಿಯಾಗಿ ಮನೆಯಾಗಿ ಬಂದಿರ್ತಾನೆ. ಅದನ್ನು ನೋಡಿದಂತಹ ಶ್ರೇಷ್ಠ, ಯಾಕೆ ತಾಂಡವು ನಿನಗೆ ತಲೆ ಕೆಟ್ಟಿದೆಯಾ, ಯಾಕೆ ಈ ರೀತಿ ಮಾಡಿದೆ ನೀನು, ಇದರಿಂದ ನಮಗೆ ಸಫರ್ ಆಗೋದು ನೀನು ಒಬ್ಬನೇ ಅಲ್ಲ, ನಾನು ಕೂಡ ಸಫರ್ ಆಗ್ತೀನಿ ಅನ್ನುವಂಥ ವಿಚಾರ ನಿನಗೆ ಗೊತ್ತು ತಾನೇ, ಗೊತ್ತಿದ್ದು ನೀನು ಯಾಕೆ ಈ ರೀತಿ ಮಾಡ್ತಿದೀಯಾ ಅಂತ ಹೇಳಿಬಿಟ್ಟು ಶ್ರೇಷ್ಠ ತಾಂಡವನಿಗೆ ಪ್ರಶ್ನೆ ಮಾಡ್ತಾಳೆ. ಆಗ ತಾಂಡವ್ ಹೇಳ್ತಾನೆ, ಹನಿ ಏನು ಹೇಳ್ತಿದ್ಯಾ ನೀನು, ನಾನು ನಿನ್ನನ್ನು ಸಫರ್ ಮಾಡ್ತೀನಾ, ನಾವು ಚಾನ್ಸೇ ಇಲ್ಲ, ನೀನು ಹ್ಯಾಪಿನೆಸ್ ದಿನಗಳಲ್ಲಿ ಇರುವುದು ಕೂಡ ಒಂದು, ನಾನು ತುಂಬ ಖುಷಿಯಾಗಿದ್ದೀನಿ, ನೀನು ಯಾಕೆ ಈ ರೀತಿ ತಿಳ್ಕೊಳ್ತೀಯ, ನಾನು ತುಂಬ ಖುಷಿಯಾಗಿದ್ದೀನಿ, ನೀನು ಅಂತೂ ಆರಾಮ ತಿಳ್ಕೊಬೇಡ ಅಂತ ಹೇಳ್ತಾನೆ. ನಾನು ನಿನ್ನ ಡಿನ್ನರ್ನ ಕೊಡಿಸ್ತೆ ಅಂತ ಹೇಳಿದ್ದಿಲ್ವಾ, ಸರಿ ಬಾ ಒಂದು ಕಡೆ ಡಿನ್ನರಿಗೆ ಹೋಗ್ಬಾ ಅಂತ ಹೇಳ್ತಾನೆ. ಹಾಗೆ ಅಷ್ಟೊತ್ತಿಗಾಗಲೇ ಶ್ರೇಷ್ಠ ಫ್ರೆಂಡ್ ಬರ್ತಾನೆ. ಅದನ್ನು ನೋಡಿ ತಾಂಡವ ಮತ್ತು ಶ್ರೇಷ್ಠ ಇಬ್ಬರೂ ಶಾಕ್ ಆಗ್ತಾರೆ. ಆಮೇಲೆ ಶ್ರೇಷ್ಠ ಹೇಳ್ತಾರೆ, ಏನು ನಿನಗೆ ಮಾಡೋದಕ್ಕೆ ಬೇರೇನು ಕೆಲಸ ಇಲ್ವೇನೋ, ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ ಶ್ರೇಷ್ಠ ಕೇಳಿದಾಗ, ಆಗ ಆ ಫ್ರೆಂಡ್ ಹೇಳ್ತಾನೆ, ಅಯ್ಯೋ ಬಾಸು ಕೆಲಸ ಬಿಟ್ಬಿಟ್ರಂತೆ, ಏನು ಮಾಡ್ತೀರಾ ಅಂತ ಹೇಳಿಬಿಟ್ಟು ಮುಂದೆ ಬರ್ತಾನೆ. ನಾನು ನಿನ್ನ ಥರ ಅಲ್ಲ ಕಣೋ, ಬೇರೆಯವ್ರನ್ನೇ ನೋಡುತ್ತಾ ಹಿಂದೆ ಓಡಾಡ್ಕೊಂಡು ಇರೋದಕ್ಕೆ ನಾನು ಒಂದು ಬಿಸ್ನೆಸ್ ಮ್ಯಾನ್ ಆಗೇ ಆಗ್ತೀನಿ, ನೋಡ್ತಾ ಇರು ಅಂತ ತಾಂಡವ್ ಹೇಳಿದಾಗ, ಆಗ ಆ ಶ್ರೇಷ್ಠ ಫ್ರೆಂಡ್ ಹೇಳ್ತಾನೆ, ಬಾಸ್ ಕಾಮಿಡಿ ಮಾಡಬೇಡಿ ಬಾಸ್, ತುಂಬ ನಗು ಬರುತ್ತೆ ನನಗೆ ಅಂತ ಹೇಳ್ತಾ ಇರ್ತಾನೆ. ಆಗ ತಾಂಡವ್ಗೆ ಕೋಪ ಬರುತ್ತೆ, ಏನು ಅಂತ ಹೇಳ್ತೀಯ ಅಂತ ಬೈತಾನೆ. ಆಮೇಲೆ ಆ ಫ್ರೆಂಡ್ ಹೇಳ್ತಾನೆ, ನೋಡಿದ್ರಲ್ಲ ಬಾಸ್, ನೀನು ಮೊದಲೆಲ್ಲ ಕೆಲಸ ಬಿಟ್ಬಿಟ್ಟು ಎಷ್ಟೆಲ್ಲ ಅಲ್ದಾಡಿದೀಯ, ಈಗ ಗೊತ್ತಿದೆಯಲ್ವ ನನಗೆ ಬಾಸ್ ಅಂತ ಆ ಫ್ರೆಂಡ್ ಹೇಳಿದಾಗ, ಆಗ ತಾಂಡವ್ ಹೇಳ್ತಾನೆ, ಸಾಕು ಮೇಡಮ್ ನಿನ್ನ ಮಾತು, ಅದೆಲ್ಲ ಬೇರೆ ಮಾತು, ಆಮೇಲೆ ಯಾವುದನ್ನು ಕೂಡ ಜಾಸ್ತಿ ದಿನ ಇಟ್ಕೊಳ್ಳಲ್ಲ ಬೇರೆಯವ್ರದನ್ನು, ಅದಕ್ಕೆ ಇವತ್ತು ನಾನು ಕೆಲಸ ಕೂಡ ಬೀಸಕ್ಕೆ ಬಂದಿದ್ದೀನಿ. ಈಗ ನೀನು ಮಾತಾಡ್ತಿದ್ದಿಲ್ಲ, ಈ ಮಾತು ಕೂಡ ನನ್ನ ಜಾಸ್ತಿ ದಿನ ಇಟ್ಕೊಳ್ಳಲ್ಲ, ನೋಡ್ತಾ ಇರು, ನಿನಗೆ ಪ್ರತಿಯಾದಂಥ ಸರಿಯಾದ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ತಾಂಡವ್ ಕೂಡ ಹೇಳ್ತಾನೆ. ಆಗ ಶ್ರೇಷ್ಠ ಹೇಳ್ತಾಳೆ, ತಾಂಡವ್ ನೀನು ಯಾಕೆ ಅವನ ಹತ್ರ ಮಾತಾಡ್ತಿದ್ಯಾ, ನಮ್ಮನೆ ವಿಷಯಕ್ಕೂ ನೀನು ಯಾಕೆ ತಲೆ ನೀನು ಯಾಕೆ ಅಂತ ಆ ಫ್ರೆಂಡ್ಗೆ ಪ್ರಶ್ನೆ ಮಾಡ್ತಾಳೆ.
ಹೋಗೋ ಫಸ್ಟ್ ಅಂತ ಹೇಳಿದಾಗ ಶ್ರೇಷ್ಠ ತುಂಬ ಬೈತಾಳೆ. ಆಗ ಫ್ರೆಂಡ್ ಹೇಳ್ತಾನೆ, ನಾನು ಇಲ್ಲಿಗೆ ಬರಬೇಕಂತ ಬರಲಿಲ್ಲ, ನೀ ಶ್ರೇಷ್ಠ ಯಾರೋ ತುಂಬ ಖುಷಿಯಾಗಿದ್ದರಪ್ಪ, ಏನೋ ಟ್ರೀಟ್ ಸಿಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಒಂದೇ ಅಂತ ಹೇಳಿದಾಗ ಆ ಕಡೆ ಹೋಗ್ಬಿಟ್ಟು ಶ್ರೇಷ್ಠ ಬಾಗಿಲು ಹಾಕ್ಕೊಳಕ್ಕೆ ಹೋಗ್ತಾಳೆ. ಆಗ ಆ ಕಡೆ ಹೋಗಿಬಿಡ್ತಾನೆ ಅವನು. ಆಗ ತಾಂಡವ ಹೇಳ್ತಾನೆ, ಆಗ ಬರಬಾರ್ದು ಅಂತ ಹೇಳ್ತಿದ್ದಲ್ಲ. ಆಗ ಶ್ರೇಷ್ಠ ಹೇಳ್ತಾಳೆ, ಏನು ತಾಂಡವನ ಕರ್ಕೊಂಡು ಬಂದಿದ್ದೀನಿ ಅಂತ ಮಾತಾಡ್ತಿದೆಯಲ್ಲ ಅಂತ ಹೇಳಿದಾಗ ತಾಂಡವ ಹೇಳ್ತಾನೆ, ನೋಡು ಹನಿ, ನಾನು ತುಂಬ ಖುಷಿಯಾಗಿದ್ದೀನಿ, ಸರಿ ಓಕೆ ಅಂತ ಅದನ್ನೆಲ್ಲ ಬಿಟ್ಬಿಡು ಅಂತ ತಾಂಡವ ಹೇಳಿದಾಗ ಆಗ ಶ್ರೇಷ್ಠ ಹೇಳ್ತಾಳೆ, ತಾಂಡವ ನೀನು ಖುಷಿಯಾಗಿದ್ಯಾ, ಆದರೆ ನಾನು ಖುಷಿಯಾಗಿಲ್ಲ, ಮುಂದೆ ಏನೆಲ್ಲ ಆಗುತ್ತೆ ಅಂತ ನಾನು ಟೆನ್ಷನ್ ಆಗಿದ್ದೀನಿ ಅಂತ ಹೇಳಿಬಿಟ್ಟು ಶ್ರೇಷ್ಠ ಹೇಳ್ಬಿಡ್ತಾಳೆ. ಆಗ ತಾಂಡವ ಹೇಳ್ತಾನೆ, ಯಾಕೆ ಯೋಚನೆ ಮಾಡ್ತೀಯಾ, ನನ್ನ ಮೇಲೆ ನಂಬಿಕೆ ಇಲ್ವ ನಿನಗೆ, ನಾನೇನು ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ಡೌಟ್ ಪಡ್ತೀಯ ಅಂತ ಕೇಳ್ತಾನೆ. ಆಗ ಶ್ರೇಷ್ಠ ಹೇಳ್ತಾಳೆ, ಅಲ್ಲ ನೀನು ಕೆಲಸ ಬಿಟ್ಬಿಟ್ಟಿದೀಯ, ಮುಂದಿನ ಜೀವನ ಏನು ಅಂತ ಯೋಚನೆ ಮಾಡಿದೀಯ ಅಂತ ಶ್ರೇಷ್ಠ ಕೇಳ್ತಾಳೆ. ಆಗ ತಾಂಡವ ಹೇಳ್ತಾನೆ, ಅಯ್ಯೋ ಹನಿ, ನೀನು ಯಾಕೆ ನನ್ನನ್ನು ನಂಬ್ತಾ ಇಲ್ಲ, ನಾನು ಟ್ಯಾಲೆಂಟ್ ಬಗ್ಗೆ ನಿನಗೆ ನಂಬಿಕೆ ಇಲ್ವಾ, ನಾನೆಂಥ ಟ್ಯಾಲೆಂಟೆಡ್ ಪರ್ಸನ್ ಅಂತ ಈ ಕಂಪ್ನಿಗೆ ಗೊತ್ತು, ಬಾಸ್ಗೂ ಗೊತ್ತು, ಅದಕ್ಕೋಸ್ಕರ ಭಾಗ್ಯನ ಕೂಡ ಸೇರಿಸ್ಕೊಂಡಿಲ್ಲ, ನನ್ನ ಬಗ್ಗೆ ಏನು ಅಂತ ಅವ್ರಿಗೆ ಗೊತ್ತಿದ್ದು ಅದಕ್ಕೋಸ್ಕರ ನನ್ನನ್ನು ಸೇರಿಕೊಂಡಿದ್ದು, ಹಾಗೆಂತ ಟ್ಯಾಲೆಂಟ್ ಇಲ್ಲ ಅಂತ ಹೇಳಿದರೆ ಆ ಭಾಗ್ಯ ರೆಕಮೆಂಡ್ ಮಾಡಿಬಿಟ್ರೆ ಸೇರಿಸ್ಕೊಂಡ್ಬಿಡ್ತಿದ್ರ, ನನ್ನ ಟ್ಯಾಲೆಂಟ್ ಅಂತ ನನಗೆ ಗೊತ್ತು, ನೀನೇನು ತಲೆ ಬಿಸಿ ಬೇಕಾಗಿಲ್ಲ, ನಾನೇನು ಮಾಡಬೇಕು ಅಂತ ಮಾಡ್ತೀನಿ, ನೋಡು ಶ್ರೇಷ್ಠ, ಇವಾಗಿರೋ ಪೊಸಿಷನ್ಗಿಂತ ನೆಕ್ಸ್ಟ್ ಲೆವೆಲ್ಗೆ ನಾನು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ಅಂತಲೇ ನನ್ನ ಹೆಸರು ತಾಂಡವೇ ಅಲ್ಲ ಅಂತ ಹೇಳ್ತಾನೆ. ರೂಮ್ ಒಳಗಡೆ ಹೋಗಿಬಿಡ್ತಾನೆ. ಆಗ ಶ್ರೇಷ್ಠ ಹೇಳ್ತಾಳೆ, ಇನ್ನು ಏನೇನು ಪೊಸಿಷನ್ ಕರ್ಕೊಂಡು ಹೋಗ್ತಾನೋ ಏನೋ, ಇನ್ನು ಕೆಳಗಡೆ ಮತ್ತೆ ಕರ್ಕೊಂಡು ಹೋಗ್ತಾನೆ ಅಂತ ನನಗೆ ಅನ್ನಿಸ್ತಿದೆ, ಇವನನ್ನು ಕಟ್ಕೊಂಡು ನಾನು ದೊಡ್ಡ ತಲೆನೋವು ಆಯ್ತಲ್ಲ ಅಂತ ಹೇಳಿಬಿಟ್ಟು ಶ್ರೇಷ್ಠ ತುಂಬ ಯೋಚನೆ ಮಾಡ್ತಾಳೆ. ಹಾಗೆ ಈ ಕಡೆ ಕುಸುಮ ಭಾಗ್ಯ ಹತ್ರ ಮಾತಾಡ್ತಾರೆ, ನೀವು ಬಾಸ್ ಹತ್ರ ಹೋಗಿ ಮಾತಾಡಿದ್ರ ಅಂತ ಕೇಳ್ತಾಳೆ. ಆಗ ಭಾಗ್ಯ ಹೇಳ್ತಾಳೆ, ಹೋಗಿದ್ದೆ ಅತ್ತೆ, ಮಾತಾಡ್ಕೊಂಡು ಬಂದೆ ಅಂತ ಹೇಳ್ತಾಳೆ. ಏನು ಹೇಳಿದ್ರಮ್ಮ ಬಾಸ್ ಅಂತ ಕುಸುಮ ಭಾಗ್ಯನ ಕೇಳಿದಾಗ ಭಾಗ್ಯ ಅಲ್ಲಿ ನಡೆದಿರುವಂಥ ನೆನಪು ಮಾಡ್ಕೊಳ್ತಾಳೆ. ಹಾಗೆ ಹೀಗೆ ಅದನ್ನು ನೆನಪು ಮಾಡ್ಕೊಳ್ತಾಳೆ. ಒಳಗಡೆ ಹೋಗಿಬಿಟ್ಟು ನಿಂತ್ಕೊಂಡು ಬರಲ್ಲ ಅಂತ ಬಾಸ್ ಅಂತ ಕೇಳಿದಾಗ ಬನ್ನಿ ಭಾಗ್ಯ ಅಂತ ಕರೀತಾರೆ ಅವರು. ಆಗ ಬಾಸ್ ಹೇಳ್ತಾರೆ, ಏನಮ್ಮ ಭಾಗ್ಯ, ತಾಂಡವ್ಗೆ ಸ್ವಲ್ಪನೂ ಬುದ್ಧಿ ಇಲ್ವಾ, ನೀನು ಏನು ಹೋಗಲಿ ಅಂತ ಹೇಳಿಬಿಟ್ಟು ಕೆಲಸ ಕೊಡಿಸಿದ್ದಿ, ಕೆಲಸ ಮಾಡೋಕ್ಕೆ ಬಿಟ್ಬಿಟ್ಟು ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡಿಕೊಡೋದನ್ನು ಬಿಟ್ಕೊಂಡು ತುಂಬ ಕೂಗಾಡ್ತಾನೆ, ನನಗೆ ಭಿಕ್ಷೆ ಬೇಕಾಗಿಲ್ಲ ಅಂತ ಹೇಳ್ಬಿಡ್ತಾನೆ, ಎಷ್ಟೆಲ್ಲ ಅವು ಮಾಡಿ ಹೋದ ನಾವು, ಅವನು ಕೆಲಸ ಬಿಟ್ಟು ಹೋಗಿದ್ದು ನನಗೇನು ಬೇಜಾರಿಲ್ಲ, ಆದರೆ ಎಷ್ಟು ಅವನ ಮಾಡಿದ್ದಾನೆ ಗೊತ್ತಾ, ಬೇರೆ ಯಾರ್ದ್ರಾಗಿದ್ದರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವನಿಗೆ ಕಂಬಿ ಎಣಿಸೋ ಥರ ಮಾಡಿಬಿಡ್ತಾಯಿದ್ರು, ಆದರೆ ನಿನ್ನ ಮುಖ ನೋಡಿಕೊಂಡು ನಾನು ನಿನ್ನ ಜೊತೆ ನಿಮ್ಮ ಗಂಡ ಅನ್ನುವಂಥ ಕಾರಣಕ್ಕೆ ನಾನು ಸುಮ್ಮನೆ ಬಿಟ್ಟಿದ್ದೀನಿ, ಇಲ್ಲ ಅಂದರೆ ಅವನನ್ನು ಕಂಬಿ ಎಣಿಸೋ ಥರ ಮಾಡ್ತಿದ್ದೆ ಅಂತ ಹೇಳ್ತಾರೆ. ನನಗೆ ಇದು ಎಷ್ಟೊತ್ತನ ಕೆಲಸನೂ ಅಲ್ಲ, ನಿನಗೆ ಗೊತ್ತಲ್ವ ಭಾಗ್ಯ ಅಂತ ಬಾಸು ಭಾಗ್ಯನಿಗೆ ಹೇಳಿದಾಗ ಆಗ ಭಾಗ್ಯ ಹೇಳ್ತಾಳೆ, ಬಾಸ್, ನಾನು ಅವರ ಪರವಾಗಿ ಕ್ಷಮೆ ಕೇಳ್ತೀನಿ, ಮತ್ತು ಅವರನ್ನು ರೆಕಮೆಂಡ್ಮೆಂಟ್ ಮಾಡೋ ಕೆಲಸಕ್ಕೆ ಸೇರಿಸಿದ್ದು ನನ್ನ ತಪ್ಪೆ, ಆದರೆ ಅದರಿಂದ ಅವರು ಈ ರೀತಿ ಮಾಡ್ತಾರೆ ಅಂತ ನನಗೆ ಗೊತ್ತಾಗಲಿಲ್ಲ ಸರ್, ತುಂಬಾ ಕಷ್ಟಪಡ್ತಾಯಿದ್ರು, ಕೆಲಸ ಇಲ್ಲ ಅಂತ ಕಷ್ಟಪಡ್ತಾಯಿದ್ರು, ನೋಡಿಬಿಟ್ಟು ಹೇಳಿದ್ದಾಗಿತ್ತು, ತುಂಬ ಅವಮಾನ ಪಡ್ತಾಯಿದ್ರು ನಮ್ಮ ಕಣ್ಮುಂದೆನೇ, ಅದು ಅಲ್ಲದೆ ನೀವು ಕೆಲಸದಿಂದ ತೆಗೆಯೋದಕ್ಕೆ, ಅವರು ಕೆಲಸ ಇಲ್ಲದೆ ಇರೋದಕ್ಕೆ ನಾನೇ ಕಾರಣ ಆಗೋಗಿದ್ದೆ, ಅದಕ್ಕೋಸ್ಕರ ನೀವು ಈ ರೀತಿ ಮಾಡಿದೆ ಸರ್, ಅವ್ರ ಪರವಾಗಿ ನಾನು ಸಾರಿ ಕೇಳ್ತಾ ಇದ್ದೀನಿ ಭಾಗ್ಯ, ಬಾಸ್ ಹತ್ರ ಕ್ಷಮೆ ಕೇಳ್ತಾನೆ. ಆಗ ಬಾಸ್ ಹೇಳ್ತಾನೆ, ಅಯ್ಯೋ ಇಲ್ಲಮ್ಮ, ನಿನ್ನ ಹತ್ರ ಕ್ಷಮೆ ಕೇಳುವಂತ ಹೇಳ್ತಾ ಇಲ್ಲ, ಆದರೆ ಈ ಮಾತನ್ನು ಅದಕ್ಕೋಸ್ಕರ ಹೇಳಿದ್ದಲ್ಲ ಎಂದು ಬಾಸ್ ಹೇಳಿದಾಗ ಆಗ ಬರ್ತೀನಿ ಭಾಗ್ಯ ಅಂತ ಭಾಗ್ಯ ಹೇಳಿದಾಗ ಇಲ್ಲೇ ಹೇಳಿದಂತಹ ವಿಚಾರವನ್ನು ಕುಸುಮ ಹತ್ರ ಹೇಳ್ತಾಳೆ ಈ ಭಾಗ್ಯ. ಆಗ ಕುಸುಮ ಹೇಳ್ತಾಳೆ, ಪಾಪ ಎಷ್ಟೊಂದು ಅಂದ್ಕೊಂಡ್ರು ಏನು ಬಾಸು, ಅವರು ತುಂಬ ಒಳ್ಳೆಯ ಜನ ಕಣೆ, ಅದಕ್ಕೋಸ್ಕರ ಅವನನ್ನು ಬಿಟ್ಟಿದ್ದಾರೆ, ಇಲ್ಲಿ ಬೇರೆ ಯಾರಾಗಿದ್ದರೂ ಆಗಿದ್ದರೆ ಅವನಿಗೆ ತಕ್ಕ ಶಾಸ್ತಿನೇ ಮಾಡ್ತಾಯಿದ್ರು ಅಂತ ಕುಸುಮ ಹೇಳಿದಾಗ ಭಾಗ್ಯ ಹೇಳ್ತಾಳೆ, ಹೌದು ಅತ್ತೆ, ಅವರು ತುಂಬ ಒಳ್ಳೆಯ ಬಾಸು, ನಮ್ಮ ಮನೆ ಸುಮ್ಮನೆ ಕೆಲಸ ಮಾಡ್ಕೊಂಡು ಹೋಗಿದ್ರೆ ಈ ತಾಂಡವಿಗೆ ಏನಾಗಿದೆ ಅಂತ ಗೊತ್ತಾಗಲ್ಲ, ಅವ್ರ ಲೈಫನ್ನು ಹಾಳು ಮಾಡ್ಕೊಡ್ದಲ್ದೆ ಸೆಂಟಲ್ ಬಿದ್ದು ನಮ್ಮ ಲೈಫ್ ಕೂಡ ಹಾಳು ಮಾಡ್ತಾಯಿದ್ದಾನೆ ಅಂತ ಭಾಗ್ಯ ಹೇಳಿದಾಗ
ಕುಸುಮ ಹೇಳ್ತಾಳೆ, ಸರಿ ಬಿಡು ಭಾಗ್ಯ, ಅವನ ಬಗ್ಗೆ ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಅವನ ಬಗ್ಗೆ ಮಾತಾಡೋದೇ ತಪ್ಪು. ಈ ಸಲ ಕೆಲಸ ಇಲ್ಲದೆ ಊರೆಲ್ಲ ಅಲ್ದಾಡ್ತಾ ಅವರಿವರು ಸುತ್ತಾಗಿಸ್ಕೊಳ್ಳಿ, ಸುಮ್ಮನೆ ಅಲಿತಾ ಇರ್ತಾನಲ್ಲ, ಆವಾಗ ಗೊತ್ತಾಗತ್ತೆ ಅವನ ವೇಲಿ ಏನು ಅಂತ. ಆಗ ಹೇಳಿದಾಗ ಭಾಗ್ಯ ಯೋಚನೆ ಮಾಡ್ತಾಳೆ, ನನ್ನ ತಂದೆಗೆ ಕೆಲಸ ಇಲ್ಲದೆ ಇರುವಂಥ ವಿಚಾರಕ್ಕೆ ಕಷ್ಟಪಡ್ತಾ ಇದ್ದಾನೆ. ಅವನಿಗೆ ಕೆಲಸ ಇಲ್ಲದವ್ರ ವಿಚಾರ ಗೊತ್ತಾಗಬಾರ್ದು ಅಂತ ಕೆಲಸ ಕೊಡಿಸಿದೆ. ಈಗ ಮತ್ತೆ ಇವನು ನೋಡಿದ್ರೆ ಮತ್ತೆ ಅದೇ ಪರಿಸ್ಥಿತಿ ಬಂದು ನಿಂತ್ಕೊಂಡಿದ್ದಾರೆ ಹೇಳಿಬಿಟ್ಟು ಭಾಗ್ಯ ಯೋಚನೆ ಮಾಡ್ತಾಳೆ. ಸ್ನೇಹಿತರೆ, ಇಲ್ಲಿಗೆ ಇವತ್ತಿನ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತೆ. ಧನ್ಯವಾದಗಳು.